ಇತ್ತೀಚಿನ ದಿನಗಳಲ್ಲಿ ಯುಕ್ತತೆ ಒಂದು ಕ್ರೋಧವಾಗ್ಬಿಟ್ಟಿದೆ. ಎಸ್, ಫಿಟ್ನೆಸ್ ಇಸ್ ಅ ರೇಜ್. ನಾವುಗಳು ಫಿಟ್ನೆಸ್ಗಾಗಿ ಏನನ್ನು ಮಾಡೋಕ್ಕೂ ತಯಾರಿದ್ದೀವಿ. ಎಷ್ಟು ದೂರ ಬೇಕಾದರೂ ಹೋಗ್ತೀವಿ. ಎಲ್ರಿಗೂ ತಾವು ಸಿನಿಮಾ ಸ್ಟಾರ್ಗಳಂತೆ ಕಾಣಬೇಕು ಅಂತ ಬಯಸ್ತಾರೆ. ಏನಂತೀವಿ? ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು ಗಂಡಸರನ್ನು ಮೀರಿಸಿ ಒಂದು ಕೈ ಮೇಲಿದ್ದಾರೆ. ಇವತ್ತಿನ ಆಧುನಿಕ ದಿನಗಳಲ್ಲಿ ಈ ಟ್ರೆಡಿಷನಲ್ ಜಿಮ್ಗಳು ಕೂಡ ಕಣ್ಮರೆ ಆಗ್ತಾಯಿವೆ. ನಾವುಗಳು ಅಂದರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ವೈವಿಧ್ಯತೆ ಬೇಕು. ಉದಾಹರಣೆಗೆ ಹೈ ಇಂಟೆನ್ಸಿಟಿ ಟ್ರೈನಿಂಗ್, ಪವರ್ ಯೋಗ, ಹಾಟ್ ಯೋಗ, ಪಿಲಾಟೆ, ಜುಂಬಾ, ಮ್ಯಾರಥಾನ್, ಸೈಕ್ಲಥಾನ್ ಮುಂತಾದವುಗಳೆಲ್ಲ ಈಗ ಫ್ಯಾಷನ್ ಆಗಿಬಿಟ್ಟಿದೆ. ಅದರಲ್ಲೂ PV ಸಿಂಧು ಒಲಿಂಪಿಕ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮೇಲಂತೂ ಇಂಡೋರ್ ಬ್ಯಾಡ್ಮಿಂಟನ್ ತುಂಬ ಆಸಕ್ತಿದಾಯಕ ಕ್ರೀಡೆ ಆಗಿಬಿಟ್ಟಿದೆ. ಅದಕ್ಕೆ ಕೈ ಜೋಡಿಸಿದಂತೆ ಬೆಂಗಳೂರಿನಲ್ಲಿ ಸಾಕಷ್ಟು ಇಂಡೋರ್ ಕೋರ್ಟ್ಗಳಿವೆ. BBMPಯವರು ನಮ್ಮಗಳಿಗೆ ಯೋಗ್ಯ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಇದಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಇಂಥದೇ ಒಂದು ಜಾಗಕ್ಕೆ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಹೆಣ್ಣುಮಕ್ಕಳು ಕೆಲವರು ಆಟದ ಮೋಜಿಗಾಗೋ, ಫಿಟ್ನೆಸ್ಗಾಗೋ, ಹೊಸ ಸ್ನೇಹಿತರನ್ನ ಮಾಡ್ಕೊಳ್ಳೋದಕ್ಕಾಗೋ ಅಥವಾ ತಮ್ಮಲ್ಲಿನ ಡಿಪ್ರೆಷನ್ನಿಂದ ಹೊರಬರೋದಕ್ಕಾಗೋ ಇಲ್ಲಿಗೆ ಬರ್ತಾರೆ. ಬನ್ನಿ, ನಿಮ್ಮನ್ನು ಅಂಥದ್ದೇ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಹೇ ಮೌನಾ, ನೈ ಶೂಸ್ ಯಾ ಎಲ್ಲಿ ತಗೊಂಡೆ? ನಮ್ಮನೆ ಹತ್ರ ಒಂದು ಹೊಸ ಅಂಗಡಿ ಆಗಿದೆ, ತುಂಬ ಚೆನ್ನಾಗಿದೆ, ಅಲ್ಲೇ ತೊಗೊಂಡಿದ್ದು. ಬಾ, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬೇಕಂದ್ರೆ. ಬಂದ್ರಲ್ಲ, ಎಷ್ಟೊತ್ತೆ? ನೂಪುರ್ ಅಲ್ರ? ಸಾಕಾಗೋಗುತ್ತೆ. ಒಂದು ದಿವಸ ಕಾರ್ ಕೊಟ್ಟಿದ್ರೆ ಏನಾಗೋದು? ಏನು ಗೊತ್ತಾ, ನಾನು ಇಲ್ಲಿ ಶಟ್ಲ್ ಆಡಕ್ಕೆ ಬಂದಾಗಿಂದ 3 kg ಕಡಿಮೆ ಆಗಿದ್ದೀನಿ. ಯಾವಾಗಲೂ ನಂದಂತೂ ವೆಯ್ಟ್ ಲಾಸ್ ಆಗಿಲ್ಲ, ಇಂಚ್ ಲಾಸ್ ಅಂತೂ ಡೆಫಿನೆಟ್ ಆಗಿ. ದಿನ ಸಹರ್ಗೆ ಅಳೋರು ಯಾರು? ನನಗಂತೂ ಹೇಳಿ ಹೇಳಿ ಸಾಕಾಗು. ಜಸ್ಟ್ ಹೇಳಿದ್ರು ಕೇಳೋದಿಲ್ಲ. ನೂಪುರ್, ಏನಾಯ್ತು ನಿನಗೆ? ಇನ್ನೇನು, ದಿನ ಬೆಳಗಾದ್ರೆ ಅದೇ ಕತೆ. ನಿನಗೆ ವಯಸ್ಸಾಗ್ತಿದೆ, ಮದುವೆ ಮಾಡ್ಕೋ, ಮದುವೆ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಶಟ್ಲ್ ಆಡಕ್ಕೆ ಹೋಗ್ತಿದ್ಯಾ ಅಂತ ನನಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ. ಅದಕ್ಕೆ ನಾನಿವತ್ತು ಕಾರಲ್ಲಿ ಬರೋಕ್ಕಾಗಲಿಲ್ಲ. ಸರಿ ಸರಿ, ಬಾ ಆಟ ಶುರು ಮಾಡಿ. ಹಾಂ, ಏನ್ ಗೊತ್ತಾ, ನೆನ್ನೆ ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದೆ. ಸೂಪರ್ ಆಗಿತ್ತು, ಮ್ಯೂಸಿಕ್ ಅಂತೂ ಅಮೇಝಿಂಗ್. ನಮ್ಮನ್ನೆಲ್ಲ ಕರ್ಕೊಂಡೇ ಹೋಗಿಲ್ಲ. ಅದಕ್ಕೇನಂತೆ, ಎಲ್ಲ ಒಟ್ಟಿಗೆ ಹೋದ್ರೆ ಆಯ್ತಪ್ಪ. ಹೇ ಮೌನ, ಆ ಕಡೆ ಹೋಗಾಟಡೆ. ವಾಕೆ ಚಲೋ, ಲೆಟ್ಸ್ ಸ್ಟಾರ್ಟ್. ಹೇ ಮೌನ, ನೈಟ್ ಶೂಸ್ ಯಾ? ಥ್ಯಾಂಕ್ ಯು. ನಮ್ಮ ಮನೆ ಏನ್ ಗೊತ್ತಾ, ನಾನು ಇದೇ ತರ ಶೂಸ್ ನ ಸಿಂಗಾಪುರಿಂದ ತರಿಸ್ತಾ ಇದೀನಿ. ನೆಕ್ಸ್ಟ್ ವೀಕ್ ನನ್ನ ಕಸಿನ್ ಬರ್ತಾಳಲ್ಲ, ಅವಳು ತಗೊಂಡ್ ಬರ್ತಿದ್ದಾಳೆ. ಈಕೆ ನೂಪುರ್, ವಯಸ್ಸು 25, ಒಬ್ಬಳೇ ಮಗಳು. ಅವಳ ತಂದೆ ತಾಯಿ ಅತಿ ಮುದ್ದಿನಿಂದ ಬೆಳೆಸಿದ ಮಗಳು. ಬಟ್ ಶಿ ಈಸ್ ಅ ಡೇ ಡ್ರೀಮರ್. ಯಾವಾಗಲೂ ಹಗಲ್ಗನ್ಸು ಕಾಣ್ತಿರ್ತಾಳೆ. ಈಕೆ ತಂದೆ ತಾಯಿಗೆ ಇವಳನ್ನು ಆದಷ್ಟು ಬೇಗ ಮದುವೆ ಮಾಡಿಬಿಡಬೇಕು ಅನ್ನೋ ಆಸೆ. ಆದರೆ ನೂಪುರ್ಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಅದು ಅವರಿಗಿಷ್ಟ ಇಲ್ಲ. ಹುಡುಗನ ತಂದೆ ತಾಯಿಗೂ ಈ ಮದುವೆ ಇಷ್ಟ ಇಲ್ಲ. ಆದರೆ ನೂಪುರ್ನ ತುಂಬ ಪ್ರೀತಿಸೋದ್ರಿಂದ ತಂದೆ ತಾಯಿ ಒಪ್ಪದಿದ್ದರೆ ಓಡ್ ಹೋಗಿ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಅವನು ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾನೆ. ಮತ್ತು ಇವಳು ಸರಿ, ಪಾರ್ಟ್ನರ್ ಚೇಂಜ್ ಮಾಡೋಣ. ನೂಪುರ್, ಕಮ್ ದಿಸ್ ಸೈಡ್. Come on. ನಾವು ಗೆಲ್ಲಲೇಬೇಕು. ಓಕೆ ಗರ್ಲ್ಸ್, ರೆಡಿ? ಯಾ.
ಯಾವ ಶಾಟ್ ನೀನ್ ತಗೊಳ್ತಾ ಅಂತ. ಎಲ್ಲನೂ ನೀನೇ ಆಡ್ತಾ ಇದೆಯಲ್ಲ. ಓಕೆ ಚೇ ನೂಪುರ್ ಕಮಾನ್ ಚಿಲ್ ಯಾರ್, ಕಮಾನ್ ಯಾರ್, ನಂಗೂ ಆಡಕ್ ಬಿಡಿಯಲ್ಲ. ರೆಡಿನಾ? ರೆಡಿ ರೆಡಿ. 7-5. ನೂಪುರ್ ಕಮಾನ್ ಈಸಿ ಯಾರ್. ಓಕೆ ಓಕೆ. ನೂಪುರ್, ಇಲ್ಲಿ ಎಲ್ಲರೂ ಬಂದಿರೋದು ಆಟ ಆಡೋದಕ್ಕೆ. ಎಲ್ಲ ಶಾಟ್ಸ್ ನೀನೊಬ್ಳೆ ತಗೊಳೋಗಿದ್ರೆ ನಾನು ಯಾಕೆ ನಿನ್ ಪಾರ್ಟ್ನರ್ ಆಗ್ಬೇಕು? ಡ್ಯಾಮ್ ಇಟ್, ದಿಸ್ ಇಸ್ ಟೂ ಮಚ್ ಯಾರ್. ಇವಳು ಮೌನ, ವಯಸ್ಸು 32, ಮದುವೆ ಆಗಿದೆ, ಆದರೆ ಮಕ್ಕಳಿಲ್ಲ, ಮಾಡ್ಕೋಬೇಕು ಅಂತಲೂ ಅನ್ನಿಸ್ಲಿಲ್ಲ. ಅ ಹ್ಯೂಜ್ ಪಾರ್ಟಿ ಆ್ಯನಿಮಲ್. ಫ್ರೆಂಡ್ಸ್ ಜೊತೆ ಸುತ್ತಾಡಬೇಕು, ಪಾರ್ಟಿ ಮಾಡಬೇಕು, ಲೈಫ್ ಎಂಜಾಯ್ ಮಾಡಬೇಕು ಅಷ್ಟೇ. ಬಟ್ ತುಂಬ ವೆಯ್ಟ್ ಕಾನ್ಷಿಯಸ್. ನಾನು ತುಂಬ ತೆಳ್ಳಗಿರಬೇಕು, 0 ಫಿಗರ್ ಮೇಂಟೈನ್ ಮಾಡಬೇಕು ಅನ್ನೋ ಹಂಬಲ. ಇವಳು ಒಬ್ಬ ಫ್ರೀಲಾನ್ಸ್ ಟೆಕ್ನಿಕಲ್ ರೈಟರ್. ಕೆಲವೊಮ್ಮೆ ಮನೇಲಿ ಕೂತು ಕೂತು ಬೋರ್ ಆಗುತ್ತಲ್ಲ, ಅದಕ್ಕೆ ಬ್ಯಾಡ್ಮಿಂಟನ್. ನೂಪುರ್, ಏಯ್ ವಾಟ್ ಇಸ್ ದಿಸ್ ಯಾ? ನೀನೇ ಹೇಳುದೀಯಾ ನಾನೇನು ತಪ್ಪು ಮಾಡಿದೆ ಅಂತ ಅವಳು ಹಾಗೆ ಮಾತಾಡಿದ್ದು. ಒಂದು ವೇಳೆ ನಾನು ತಪ್ಪು ಮಾಡಿದ್ರು ಅದು ನೋಡಿ ಹೇಳೋ ರೀತಿಯಲ್ಲಿ ಹೇಳ್ಬೋದಿತ್ತು. ನಾನು ಮೊದಲೇ ತುಂಬ ಸೆನ್ಸಿಟಿವ್. ಯಾರು ನನ್ನ ಹತ್ರ ಎಷ್ಟು ಜೋರಾಗಿ ಮಾತಾಡಿದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ನೀನು ಅಡ್ಡ ಬಂದೆ ಅಂತ ಅವಳು ಹಾಗಂದ್ಲು ಅಷ್ಟೇ. ನೀನು ಅಡ್ಡ ಬಂದಿದಂತೂ ನಿಜ ತಾನೇ, ಇದು ನೀನು ಒಪ್ಕೊಳ್ಳೇಬೇಕು. ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಫ್ರಸ್ಟ್ರೇಷನ್ಸ್ ಇದ್ದೇ ಇರುತ್ತೆ, ಅದು ಈ ರೀತಿ ಹೊರಗೆ ಬರುತ್ತಪ್ಪ. ಚಿಲ್ಯಾ, ನಾನೇನು ಫ್ರಸ್ಟ್ರೇಟ್ ಆಗಿರಲಿಲ್ಲ. ನೂಪುರ್, ಲಿವ್ ಇಟ್ ಯಾರ್, ನಾವೆಲ್ಲ ಫ್ರೆಂಡ್ಸ್ ತಾನೆ. ಗೋ, ಜಸ್ಟ್ ಗಿವ್ ಎ ಸ್ಮೈಲ್ ಆ್ಯಂಡ್ ಮೇಕಪ್ ಚೇಲ್. ಹಾಂ, ಒಂದು ಸರ್ಪ್ರೈಸ್ ಇದೆ, ಹೇಳೋದೇ ಮರೆತು ಬಿಟ್ಟಿದ್ದೆ. ಸರ್ಪ್ರೈಸಾ? ಏನದು? I'll make a call and come, okay? ಒಂದು ನಿಮಿಷ ಬರ್ತೀನಿ. ನಂಗೆ ಯಾಕೋ ಇವತ್ತು ಶಟ್ಲ್ ಆಡ್ದಂಗೆ ಅನಿಸ್ಲಿಲ್ಲಪ್ಪ. ಹೋಗ್ಲಿ ಬಿಡು. ಹೌದು, ಇಲ್ಲಿಗೆ ಬಂದಮೇಲೆ ಎಷ್ಟು ವೆಯ್ಟ್ ಲಾಸ್ ಆಯಿತು ಅಂದೆ? ಆಗಲೇ ಹೇಳಿದ್ನಲ್ಲ, 3 kgs. ವಾವ್, ಗ್ರೇಟ್ ಯಾ. Happy birthday, Abhi! Happy birthday to you! Happy birthday to you! Abhi, happy birthday to you! ದಿಸ್ ಇಸ್ ಅಭಿನಯ. ವಯಸ್ಸು 40. ಹಲವಾರು ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸಿರುವ ಪ್ರಸಿದ್ಧ ನಟಿ. ಆದರೆ ಇತ್ತೀಚೆಗೆ ಮನೆ ಜವಾಬ್ದಾರಿ ಹೆಚ್ಚಾಗಿರೋದ್ರಿಂದ ಯಾವುದರಲ್ಲೂ ಅಭಿನಯಿಸ್ತಾ ಇಲ್ಲ. ಇವಳಿಗೆ ಒಬ್ಬ 10 ವರ್ಷದ ಮಗ ಇದ್ದಾನೆ. ಗಂಡ ಬಿಸ್ನೆಸ್ಮೆನ್. ಯಾವಾಗಲೂ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿ ತುಂಬ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮನೆ ಮಗನ ನೋಡ್ಕೊಳ್ಳೋದ್ರಲ್ಲೇ ಹೊತ್ತು ಹೋಗೋದ್ರಿಂದ ಸೋಷಿಯಲೈಸ್ ಮಾಡೋಕ್ಕೆ ಟೈಮ್ ಇಲ್ಲ. ಈ ಎಲ್ಲ ಫ್ರಸ್ಟ್ರೇಷನಿಂದ ಹೊರಬರೋಕ್ಕೆ ಬ್ಯಾಡ್ಮಿಂಟನ್ ಕೋರ್ಟ್. ಬೇಗ ಕೇಕ್ ಕಟ್ ಮಾಡಿ, ಕೇಕ್ ಬನ್ನಿ ಬನ್ನಿ ಬೇಗ. ನನ್ನ ಫೇವರೇಟ್ ಫ್ಲೇವರ್ ಪ್ಲೀಸ್. ಎಲ್ಲರೂ ಸೇರ್ಕೊಂಡು ಎಂಥ ಸರ್ಪ್ರೈಸ್ ಪಾರ್ಟಿ ಕೊಟ್ರಿ ಗೊತ್ತಾ? ಬೇಡಮ್ಮ, ನಮ್ಗೆ ಈಗ ಟ್ರೀಟ್ ಬೇಕು. ಅಷ್ಟೇ ತಾನೇ. ನಡೀರಿ, ಈಗಲೇ ಕಾಫಿಗೆ ಹೋಗೋಣ. ಏಯ್ ನಿಲ್ಲ, ಕಾಫಿ ಗೀಫಿ ಎಲ್ಲ ಬೇಡಮ್ಮ, ನನಗಂತೂ ಇವತ್ತು ಎಣ್ಣೆ ಪಾರ್ಟಿ ಬೇಕು. ಗುಂಡ್ ಪಾರ್ಟಿ ಕೇಳ್ತಾ ಇದ್ಯಾ? ನೀನು ಅಷ್ಟೊಂದು ಕುಡಿತ್ಯಾ? ಹೌದು. ವಾವ್, ನನಗೆ ಬಿಯರ್ ಅಂದರೆ ತುಂಬ ಇಷ್ಟ. ಬೇಗ ಡಿಸೈಡ್ ಮಾಡಿ ಎಲ್ಲಿ ಹೋಗೋದು ಅಂತ. ಎಲ್ಲಾದ್ರೂ ಆಯ್ತು, ಒಟ್ನಲ್ಲಿ ನಾನು ಇವತ್ತು ಎಣ್ಣೆ ಹೊಡಿಬೇಕಷ್ಟೇ. ಐ ಜಸ್ಟ್ ವಾಂಟ್ ಟು ಎಂಜಾಯ್ ಮೈ ಸೆಲ್ಫ್.
ಅಯ್ಯೋ ಮೀಟ್ ದಿಯಾ, 28 ವರ್ಷ. ಇವಳಿಗೆ 17ನೇ ವಯಸ್ಸಿಗೆ ಮದುವೆ ಮಾಡಿದ್ರು. ಹಾಗಾಗಿ ಒಬ್ಬ 10 ವರ್ಷದ ಮಗ ಇದ್ದಾನೆ. ತುಂಬ ಕನಸುಗಳಿವೆ, ಆದರೆ ಅಸಹಾಯಕಳು. ತನ್ನ ಕನಸುಗಳು ನನಸಾಗೋದೇ ಇಲ್ಲ. ಯಾಕೆ ಅಂದರೆ ಗಂಡ, ಅತ್ತೆ, ಮಾವ ತುಂಬ ಜೋರು. ಆ್ಯಕ್ಚುಲಿ ಅವಳ ಅತ್ತೆ ಮಾವನಿಗೆ ಅವಳು ಬ್ಯಾಡ್ಮಿಂಟನ್ ಆಡೋಕ್ಕೆ ಬರೋದು ಗೊತ್ತೇ ಇಲ್ಲ. ಇನ್ನು ಪಾರ್ಟಿಗಳಿಗೆ ಹೋಗೋಕ್ಕೆ ಏನೇನು ಸುಳ್ಳು ಹೇಳಬಹುದು? ತಾಯಿ ಮನೆ. ಆಯ್ತಮ್ಮ ಮಹಾರಾಣಿ, ಇವತ್ತು ರಾತ್ರಿನೇ ಪಬ್ ಹಾಪಿಂಗ್ ಮಾಡೋಣ. ಗರ್ಲ್ಸ್, ಐ ಆಮ್ ಸಾರಿ, ನಾನು ಇವತ್ತು ನನ್ನ ಕಾರ್ ತರೋಕ್ಕಾಗಲ್ಲ. ಅದು ಪರವಾಗಿಲ್ಲ ಕಣೆ, ಎಲ್ಲ ಅಭಿಮನೆಗೆ ಹೋಗೋಣ, ಅಲ್ಲಿ ಕ್ಯಾಬ್ ಬುಕ್ ಮಾಡಿದ್ರೆ ಆಯ್ತಪ್ಪ. ನಾನಂತೂ ನನ್ನ ಕಸಿನ್ ಆಸ್ಟ್ರೇಲಿಯಾದಿಂದ ಕಳಿಸಿರೋ ಪಾರ್ಟಿ ವೇರ್ ಹಾಕೊಂಡು ಬರ್ತಿದ್ದೀನಿ. ನೀನೇನು ಹಾಕೋತಿದ್ಯಾ ದಿಯಾ? ನಾನಾ ಜೀನ್ಸು, ಸ್ಕರ್ಟು, ಮಿನಿ, ಕೈಗೆ ಏನು ಸಿಗುತ್ತಾ ಅದು ನಿಂಗೆ ಯಾಕೆ ಹೇಳಿ. ಹೇ, ಎಷ್ಟೊತ್ತಿಗೆ ಬರ್ತೀರಾ ಎಲ್ಲರೂ ನಮ್ಮ ಮನೆಗೆ? ಬೈ 7 ಇಸ್ ಇಟ್ ಓಕೆ? ಹಾಂ, 7:30 ಬಂದ್ಬಿಡಿ. ನಿಮ್ಮ ಬೈಕ್ಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಕ್ಯಾಬ್ ತರಿಸ್ಕೊಂಡು ಅಲ್ಲಿಂದ ಹೊರಟ್ಬಿಡೋಣ. ಓಕೆ? ಎಲ್ಲ ಹಂಗಂಗೆ ಬಿಡ್ತಾರಪ್ಪ. ಸಣ್ಣ ಪುಟ್ಟ ಕೆಲಸನ ಅವ್ರವ್ರು ಮಾಡ್ಕೊಳ್ಳೋಣ. ಈ ಕಡೆ ಅವ್ನಿಗೆ ಹೋಮ್ವರ್ಕು ನಾನೇ ಮಾಡಿಸ್ಬೇಕು, ಅಡುಗೆನೂ ನಾನೇ ಮಾಡಬೇಕು. ಇವ್ರು ಹೊರಗಡೆ ಹೋದರೆ ಬಟ್ಟೆನೂ ನಾನೇ ರೆಡಿ ಮಾಡಿಡ್ಬೇಕು. ಇದು ಎಲ್ಲ ಹಿಂಗೆ ಬಿಟ್ಟಿದ್ದಾರೆ. ಯಾವ್ಯಾವುದು ಅಂತ ಒಬ್ಬಳೇ ಮಾಡಿ ಸಾಯ್ಲಿ. ನನಗಂತೂ ಸಾಕಾಗಿದೆ. ಛೇ. ಬಂದೆ. ಹಾಯ್ ಅಬ್ಬಿ. ಹಾಯ್. ಇದೇನಿದು ಇನ್ನು ನೈಟಿಯಲ್ಲೇ ರೆಡಿನೇ ಆಗಿಲ್ಲ? ಅದು ಮೇಕಪ್ ಇಲ್ಲ ಆಗಿದೆ, ಡ್ರೆಸ್ ಮಾತ್ರ ಚೇಂಜ್ ಮಾಡಬೇಕು ಅಷ್ಟೇ. ವಾವ್ ಮೌನಾ, ಲುಕಿಂಗ್ ವೆರಿ ಹಾಟ್. ಥ್ಯಾಂಕ್ ಯು. ಹೆಲ್ಮೆಟ್ ಬಾ, ನಡಿ ಒಳಗೆ ನಡಿ. ಹಾಯ್. ಈ ಪೊಲೀಸ್ ಹೆಲ್ಮೆಟ್ ಬೇರೆ. ಅಭಿ ಒಂಚೂರು ಮೇಕಪ್ ಮಾಡೆ. ನಾನು ನೋಡೆ ಎಷ್ಟು ಡಲ್ಲಾಗಿದ್ದೀನಿ. ನಮ್ಮ ಮನೇಲಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ. ಅಪ್ಪ ನಮ್ಮ ಅತ್ತೆ ಮಾವ ಇದಾರಲ್ಲ, 108 ಕ್ವಶನ್ಸ್ ಕಣೆ. ನಿಮ್ಮ ಅಮ್ಮನ ಮನೆಗೆ ಹೋಗ್ತಿದ್ಯಾ? ನಿಮ್ಮ ಅಮ್ಮನ ಮನೆಗೆ ಹೋಗೋಕ್ಕೆ ಈ ಥರ ಡ್ರೆಸ್ ಹಾಕೊಂಡು ಹೋಗ್ಬೇಕಾ? ಅಬ್ಬಯ್ಯನೂ ಜೊತೆಲಿ ಕರ್ಕೊಂಡು ಹೋಗ್ತಿದ್ಯಾ? ಅಪ್ಪ ಅವ್ರ ಕ್ವಶನ್ಸ್ಗೆಲ್ಲ ನನಗೆ ಆನ್ಸರ್ ಮಾಡೋಕ್ಕೆ ಆಗಲಿಲ್ಲ. ನೋಡಿ ನಾನು ಎಷ್ಟು ಡಲ್ಲಾಗಿದ್ದೀನಿ. ಪ್ಲೀಸ್ ಕಣೆ, ನೀನು ಎಷ್ಟು ಚೆನ್ನಾಗಿ ಕಾಣ್ತಿದ್ಯೇ. ಅಯ್ಯೋ ಬಂಗಾರಿ, ನಮಸ್ತೆ ಡ್ರೆಸ್ ಮಾಡೆ. ಫಸ್ಟ್ ನೀನು ಕೂತ್ಕೋ ತಾಯಿ. ಹಾಯ್ ಮೋನಾ. ರಿಲ್ಯಾಕ್ಸ್. ಕುಡಿಯೋಕೆ ಸ್ವಲ್ಪ ನೀರು ಕೊಡ್ಲಾ? ನೀರಾ? ನೋ ನೀರು, ಇವತ್ತು ಓನ್ಲಿ ಬೀರು. ಇದೇನೇ ಇದು, ಒಬ್ಳೆ ಬಂದಿದ್ಯಾ? ನೂಪುರ್ನ ಎಲ್ಲಿ ಬಿಟ್ಟು ಬಂದೆ? ಇರೋ, ನಾನು ನೂಪುರ್ ಕಾಲ್ ಮಾಡ್ತೀನಿ. ಅವಳಿಗೆ ನಮ್ಮ ಮನೆ ಬೇರೆ ಗೊತ್ತಿಲ್ಲ. ಕೇಳು. ಅವಳ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಮೌನಾ, ಯು ಲುಕಿಂಗ್ ಸೋ ನೈಸ್. ಸೂಪರ್ ಆಗಿದೆ ಕಣೆ. ಅದೇ ಅವಿ ಪ್ಲೀಸ್ ನಂಗೊಂಚೂರು ಮೇಕಪ್ ಮಾಡಿ. ಅವಳ ಮುಂದೆ ನಾನು ಡಲ್ ಆಗ್ಬಿಡ್ತೀನಿ. ಹೋಗಿ ತರ್ತೆ ನೀರು. ಬೇಗ ಬಾರೆ ಅಭಿ. ನಿನ್ನ ಹತ್ರ ಏನೇನು ಮೇಕಪ್ ಐಟಮ್ಸ್ ಇದೆ ಎಲ್ಲ ತಗೊಂಡ್ ಬಾ. ಓ ಬಂದೆ ಇರಮ್ಮ. ಯಾವ ಕಂಪನಿನೇ? ಅಯ್ಯೋ ಸುಮ್ಮನೆ ಕೂತ್ಕೋ. ನಮ್ಮ ಅತ್ತೆ ಇದಾರಲ್ಲ, ಅಯ್ಯಪ್ಪ ಅವ್ರು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಕಣೆ. ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಬರೋಷ್ಟರಲ್ಲಿ ಸಾಕಾಗೋಯ್ತು. ಅದ್ರಲ್ಲಿ ಬೇರೆ ನಮ್ಮ ಮಗ ಬೇರೆ, ಅವ್ನು ಬೇರೆ ತಲೆ ತಿಂತಾ ಇದ್ದ. ಅಪ್ಪ ಇವ್ರ ಕಣ್ಣಿಂದ ತಪ್ಪಿಸ್ಕೊಂಬರೋಷ್ಟರಲ್ಲಿ 100 ಜನ್ಮ ಎತ್ತದಂಗೆ ಆಯ್ತು ಕಣೆ. ನಂಗೆ ನಮ್ಮ ಮನೇಲಿ ನನ್ನ ಗಂಡನ ಕಾಟಗಿಂತ ನಮ್ಮ ಅತ್ತೆ ಕಾಟನೇ ಜಾಸ್ತಿ. ಅಯ್ಯೋ ದಯವಿಟ್ಟು ಸುಮ್ಮನೆ ಕೂತ್ಕೊಮ್ಮ. ಮಾಡ ಮೇಕಪ್ ಮಾಡುವಾಗ ಸ್ವಲ್ಪ ಸುಮ್ಮನೆ ಕೂತ್ಕೋ. ಈಗ ಒಂಚೂರು ರೂಜ್ ಕಣ್ಕಪ್ ಹಾಕು. ಈಗ ಓಕೆ ಹೇಳಿ. ಓಕೆ ನಾ ಮಿರರ್ ತೋರಿಸು. ಮಿರರ್. ದೊಡ್ಡ ಮಿರರ್ ತೋರಿಸೆ ಅಂದ್ರೆ ಇವಳೊಬ್ಳು. ಓಕೆ ಎಲ್ಲ ಓಕೆ, ಆದ್ರೆ ಹೇರ್ ಬ್ಯಾಂಡ್ ಮಾತ್ರ ನಿನ್ ಡ್ರೆಸ್ಗೆ ಸೂಟ್ ಆಗ್ತಲ್ಲ. ತೆಗೆ. ಯಾಕೆ ಸೂಟ್ ಆಗ್ತಿಲ್ಲ? ಚೆನ್ನಾಗಿದೆ. ಓ ದಯವಿಟ್ಟು ತೆಗೆಮ್ಮ. ಚೆನ್ನಾಗಿ. ಯಾಕೆ ಚೆನ್ನಾಗಿಲ್ಲ? ಅದು ನನ್ನ ಟ್ರೆಂಡ್. ಸೂಟ್ ಆಗ್ತಲ್ಲ, ನಾನೇ ತಲೆ ಬಾರಿಸ್ತೀನಿ. ಇಲ್ಲಿ ಫ್ರೀ ಏರೇ ಬಿಡು ನಂಗೆ. ಓಕೆ, ನೀನು ಚೆನ್ನಾಗಿ ಕಾಣ್ಬೇಕು ತಾನೇ? ಎಸ್. ಈಗ ಓಕೆ. ಓಕೆನಾ? ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಹೇಯ್, ನೂಪುರ್ ಸಿಕ್ಕದ್ಲಾ? ಕಂಟಿನ್ಯೂಸ್ ಎಂಗೇಜ್ ಬರ್ತಾ ಇದೆ. ಯಾರ ಜೊತೆ ಪುರಾಣ ಕೊಡ್ತಾ ಇದ್ದಾಳೋ ಏನೋ.
ಏ ಅಭಿ, ಕ್ಯಾಬ್ ಬುಕ್ ಮಾಡಿದ್ಯಾ? ಅಯ್ಯೋ, ಹೇಳದೆ ಮರ್ತಿದ್ದೆ. ನನಗೆ ಒಬ್ರು ಆಂಟಿ ಗೊತ್ತಿದ್ದಾರೆ. ಅವರು ಈ ವುಮನ್ ಟ್ಯಾಕ್ಸಿ ಡ್ರೈವರ್ಸ್ನ ಕಳಿಸ್ಕೊಡ್ತಾರೆ. ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಸಹಾಯ ಆಗಲಿ, ಅವರು 4 ಕಾಸು ದುಡ್ದು ಇಂಡಿಪೆಂಡೆಂಟ್ ಆಗಿರಲಿ ಅಂತ ಈ ಸರ್ವಿಸಸ್ನ ಶುರು ಮಾಡಿದ್ದಾರೆ. ನಾವು ಪಾರ್ಟಿ ಮಾಡ್ಕೊಂಡು ಬರೋದು ಲೇಟ್ ಆಗೋದ್ರಿಂದ ಲೇಡಿ ಡ್ರೈವರ್ ಬಂದರೆ ನಮಗೂ ಸೇಫ್ಟಿ ಅಲ್ವಾ? ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಟ್ಯಾಕ್ಸಿ ಬುಕ್ ಮಾಡ್ಬಿಡ್ತೀನಿ. ಓಕೆನಾ? ಓಕೆ ಓಕೆ. 1 ನಿಮಿಷ ಹೇರ್ ಬ್ಯಾಂಡ್ ಕೊಡೆ, ಅದನ್ನ ಹಾಕೊಂಡು ಸೆಲ್ಫಿ ತಗೊಂತೀನಿ. ಹಲೋ, ನಾವೆಲ್ಲ ರೆಡಿಯಾಗಿ ಕಾಯ್ತಾ ಇದ್ದೀವಿ. ನೀನು ಎಷ್ಟೊತ್ತಿಗೆ ಬರ್ತೀಯೇ? ಬರಲ್ವಾ? ಕೊಡಲಿ. ಹಲೋ ನೂಪುರ್, ಏನೇ ನೀನು ಲಾಸ್ಟ್ ಮಿನಿಟಲ್ಲಿ ಈ ಥರ ಕೈ ಕೊಡ್ತಾ ಇದೆಯಲ್ಲ, ಏನಾಯ್ತು ಹೇಳು? ಅದೆಲ್ಲ ನನಗೆ ಕಥೆ ಬೇಡ. ಒಟ್ಟಿನಲ್ಲಿ ನಿನಗೆ ಬರಬೇಕಷ್ಟೆ. ಪಾರ್ಟಿಗೆ ಹೋಗಬೇಕು, ಎಂಜಾಯ್ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಹಿಂಗೆ ಕೈ ಕೊಟ್ರೆ ಹೆಂಗೆ ಹೇಳು? ಪ್ಲೀಸ್ ಬಾರೆ. ಅಲ್ಲ ನನ್ನ ನೂಪುರ್, ಯಾಕೆ? ಏನಾಯ್ತೆ? ನಾನು ಆ ಡ್ರೆಸ್ ಹಾಕೊಂಡು ಬರ್ತೀನಿ, ಈ ಡ್ರೆಸ್ ಹಾಕೊಂಡು ಬರ್ತೀನಿ ಅಂದ್ಬಿಟ್ಟು ಹೀಗೆ ಕೈ ಕೊಡೋದು? ನಾನು ಎಷ್ಟು ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಬಂದಿದ್ದೀನಿ, ನಾನು ನಿಂಗೆ ಸರ್ಪ್ರೈಸ್ ಕೊಡೋಣ ಅಂದರೆ ಏನೇ ನೀನು ಹಿಂಗೆ ಮಾಡ್ತೀಯಾ? ನನ್ಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಪ್ಲೀಸ್ ಕಣೆ. ಪ್ಲೀಸ್ ಬಾರೆ. ಹೋಗೆ. ಹಲೋ, ಸರಿ ಬಿಡು. ಓಕೆ, ಬಾಯ್. ಸರಿ, ಹೋಗಿ ರೆಡಿ ಆಗು. ಬಂದೆ, 5 ಮಿನಿಟ್ಸ್. ಬೇಗ ಬಾ. ಅಯ್ಯೋ ನನ್ನ ಬಿಯರು. ಲೇ ನೋಡೆ ಹೆಂಗೆ ಕೈ ಕೊಟ್ಲವಳು. ಅವಳ ಹಣೆ ಬರ ನಿಂಗೆ ಗೊತ್ತಿಲ್ವಾ? ಬರೀ ಶೋ ಆಫ್ ಅಷ್ಟೇ. ಯಾವಾಗಲೂ ಇದೇ ಗೋಳವಳ್ದು. Hey girls. ವಾವ್, ಲುಕಿಂಗ್ ಸೋ ಬ್ಯೂಟಿಫುಲ್. Thank you. Thank you. Hey, ಟ್ಯಾಕ್ಸಿ ಬಂತು, ನಡೀರೆ. ನಡಿಯಮ್ಮ. ಕಮ್. ಓ ಚಲೋ. ನಮ್ಮ ಹೆಲ್ಮೆಟ್ ಎಲ್ಲ ಇಲ್ಲೇ ಇರಲಿ. ಓ ಮೈ ಗಾಡ್, ಸಖತ್ ತರಲೆ ಮಾಡ್ತೀಯ ನೀನು. ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಸಹಾಯ ಆಗಲಿ, ಅವರು 4 ಕಾಸು ದುಡ್ದು ಇಂಡಿಪೆಂಡೆಂಟ್ ಆಗಿರಲಿ ಅಂತ ಈ ಸರ್ವಿಸಸ್ನ ಶುರು ಮಾಡಿದ್ದಾರೆ. ನಾವು ಪಾರ್ಟಿ ಮಾಡ್ಕೊಂಡು ಬರೋದು ಲೇಟ್ ಆಗೋದ್ರಿಂದ ಲೇಡಿ ಡ್ರೈವರ್ ಬಂದರೆ ನಮಗೂ ಸೇಫ್ಟಿ ಅಲ್ವಾ? ಅದು ಹೇಯ್ ನೂಪುರ್, ಪ್ಲೀಸ್ ಅಳ್ಬೇಡ. ನೋಡು, ವೃತ್ತಿ ಬೇರೆ, ಫ್ರೆಂಡ್ಶಿಪ್ ಬೇರೆ. ನೀನು ಏನೇ ಆಗಿದ್ರು ನಮ್ಮ ಫ್ರೆಂಡ್ಸ್. ಏನಂತೀರಾ? ಫ್ರೆಂಡ್ಸ್ಗಳ ಮುಂದೆ ಏನು ಎಂಬಾರಸ್ಮೆಂಟ್. ಕಮ್ ಆನ್, ಲೆಟ್ಸ್ ಎಂಜಾಯ್. ನೋ ಕ್ರೈಯಿಂಗ್. ಅಲ್ಲ ಕಣೆ, ನಿನ್ನ ಅಜ್ಜಿ ನಿನ್ ಪಾರ್ಟಿಗೆ ಬರಲ್ಲ ಅಂತ ತಕ್ಷಣ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಇವಾಗ ನೋಡು, ಆ ದೇವ್ರೆ ನಿನ್ನ ಇಲ್ಲಿ ಬರೋ ಮಾಡಿದಾನೆ. ಥ್ಯಾಂಕ್ ಗಾಡ್. ಇವತ್ತೆಲ್ಲ ಕಣ್ಣೀರಿಲ್ಲ, ನೋ ಕಣ್ಣೀರು, ಓನ್ಲಿ ಬೀರು. ನಡಿ, ಲೇಟ್ ಆಗುತ್ತೆ. ಈಗಿನ ಈ ಫ್ಯಾಷನಬಲ್ ಯುಗದಲ್ಲಿ ಯಾವುದು ಸತ್ಯ, ಯಾವುದು ಸತ್ಯ ಅಲ್ಲ ಅನ್ನೋದನ್ನು ಮರೆತು ನಾವುಗಳು ನಮ್ಮತನವನ್ನು ಮರಿತಾ ಇದ್ದೀವಿ. ನಮ್ಮ ಲೈಫ್ ಸ್ಟೈಲ್, ಸ್ಟೇಟಸ್, ದುಡ್ಡು, ಕೆಲಸ ಇವೆಲ್ಲವನ್ನು ಹೊರತುಪಡಿಸಿ ಸಮಾಜ ನಮ್ಮನ್ನು ಆಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಅದು ನಾವು ನಾವಾಗಿದ್ದಾಗ ಮಾತ್ರ. ಆದರೆ ತುಂಬ ಜನ ಹೆಣ್ಣುಮಕ್ಕಳು ಇದನ್ನು ಮರೆತು ನಾಟಕೀಯವಾಗಿ ತಮ್ಮನ್ನು ತಾವು ಪ್ರತಿಬಿಂಬಿಸ್ಕೋತಾರೆ. ಟ್ರೈ ಇಟ್ ಔಟ್. ಆ್ಯಸ್ ವಿಮೆನ್ ವಿ ಆರ್ ಸ್ಪೆಷಲ್. ನಾವು ನಮ್ಮತನವನ್ನು ಮರೀದೆ ನಾವು ನಾವಾಗಿದ್ದಲ್ಲಿ ನಮ್ಮ ಸೋಷಿಯಲ್ ಸರ್ಕಲಿಂದ ನಮಗೆ ಅಗಾಧವಾದ ಪ್ರೀತಿ ಸಿಕ್ಕೋದ್ರಲ್ಲಿ ಸಂಶಯನೇ ಇಲ್ಲ.